ಮಕ್ಕಳೇ, ಕಳೆದ ಕ್ಲಾಸಲ್ಲಿ ನೀವು ಇಮಾನ್ದಾರೋಂ ಕೆ ಸಮ್ಮೇಳನ ಮೇ ಪಠದ ಬಗ್ಗೆ ತಿಳ್ಕೊತಾ ಇದ್ರಿ. ಅದರಲ್ಲಿ ಲೇಖಕರನ್ನು ಇಮಾನ್ದಾರ್ ಅಂದರೆ ಪ್ರಾಮಾಣಿಕರ ಸಮ್ಮೇಳನವನ್ನು ಉದ್ಘಾಟನೆ ಮಾಡೋಕ್ಕೋಸ್ಕರ ಕರೆದಿದ್ರು. ಹಾಗಾಗಿ ಇವರು ಕೂಡ ಅಲ್ಲಿಗೆ ಮುಖ್ಯ ಅತಿಥಿಗಳಾಗಿ ಸಮ್ಮೇಳನವನ್ನು ಉದ್ಘಾಟನೆ ಮಾಡೋಕ್ಕೆ ಹೋಗಿದ್ರು. ಅಲ್ಲಿ ಒಂದು ದೊಡ್ಡ ರೂಮಲ್ಲಿ ಇವ್ರಿಗೆ ಉಳ್ಕೊಳ್ಳೋವಂಥ ವ್ಯವಸ್ಥೆಯನ್ನು ಮಾಡಿದರು. ಮತ್ತು ಇದರಲ್ಲಿ ಏನು ಸ್ಟೇಷನಲ್ಲಿ ಇವರಿಗೆ ರೈಲ್ವೆ ಸ್ಟೇಷನಲ್ಲಿ ಒಂದು ಭವ್ಯವಾದ ಸ್ವಾಗತವನ್ನು ಮಾಡಿದ್ರು. ಅದನ್ನು ಅಷ್ಟು ಕಳೆದ ಕ್ಲಾಸಲ್ಲಿ ತಿಳ್ಕೊಂಡಿದ್ರಿ. ಇವರು ರೂಮನ್ನು ಬೀಗವನ್ನು ಕೂಡ ಹಾಕಲಿಲ್ಲ ಇದ್ರು. ತುಂಬ ಅದ್ಭುತವಾಗಿ ಈ ಸಮಾರಂಭದ ಉದ್ಘಾಟನೆ ಆಯಿತು. ಲೋಗ್ ಜಾ ಚುಕೇತೆ, ಎಲ್ಲರೂ ಸಮಾರಂಭ ಆಯಿತು. ಒಬ್ಬೊಬ್ಬರಾಗಿ ಜನ ಭಾಷಣ ಎಲ್ಲ ಕೇಳಿದ್ಮೇಲೆ ಹೋಗಿದ್ರು. ಲೋಗ್ ಜಾ ಚುಕೇತೆ ಅಂದರೆ ಜನ ಹೊರಟೋಗಿದ್ರು. ಮೈಥಾ ಮುಖ್ಯ ಅತಿಥಿ, ಆದರೆ ನಾನು ಮುಖ್ಯ ಅತಿಥಿ ಆಗಿದ್ನಲ್ಲ, ಅದರಿಂದ ನಾನು ಅಲ್ಲೇ ಇದ್ದೆ. ಮುಜಸೆ ಲೋಗ್ ಬಾತೆ ಕರ್ ರಹೇತೆ, ಜನ ನನ್ನ ಜೊತೆ ಮಾತಾಡ್ತಾ ಇದ್ರು. ಈಗ ನಾವು ಯಾವ್ದಾದ್ರು ಒಂದು ಫಂಕ್ಷನ್ಗೆ ಮುಖ್ಯ ಅತಿಥಿಗಳನ್ನು ಕರೆಸಿದಾಗ ಅವ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಅಥವಾ ಅವ್ರನ್ನ ಮಾತಾಡ್ಸೋಣ ಅಂತ ಆಸೆಯಿಂದ ಎಲ್ಲ ಜನಗಳೆಲ್ಲ ಸೇರ್ಕೊಂಡಿರ್ತಾರಲ್ವ. ಅದೇ ರೀತಿ ಇವರು ಕೂಡ ಮುಖ್ಯ ಅತಿಥಿಗಳಾಗಿದ್ದರಿಂದ ಜನ ಎಲ್ಲ ಇವ್ರ ಜೊತೆ ಮಾತನ್ನು ಆಡ್ತಾ ಇದ್ರು. ಮುಜಸೆ ಲೋಗ್ ಬಾತೆ ಕರ್ ರಹೇತೆ ಅಂದರೆ ಜನರೆಲ್ಲ ನನ್ನ ಜೊತೆ ಮಾತಾಡ್ತಾ ಇದ್ರು. ಮೈನೆ ಚಲ್ನೆ ಲಗ, ಸರಿ ಹೊರಡೋಣ ಅಂದ್ಬಿಟ್ಟು ಬರ್ತಾರೆ. ತೋ ಚಪ್ಪಲ್ ಪಹನಾನೆ ಗಯ, ಸರಿ ಚಪ್ಪಲೆಲ್ಲ ಬಿಟ್ಬಿಟ್ಟು ಸ್ಟೇಜ್ ಹತ್ತಿರ್ತಾರಲ್ಲ, ಚಪ್ಪಲ್ನ ಹಾಕೊಳ್ಳೋಣ. ಪಹನ್ನ ಅಂದರೆ ಹಾಕೊಳ್ಳೋದು ಅಥವಾ ಧರಿಸೋದು ಅಂತ. ಚಪ್ಪಲನ್ನು ಧರಿಸ್ಕೊಳ್ಳೋಣ ಅಂದ್ಬಿಟ್ಟು ಅವರು ಹೋಗ್ತಾರೆ. ದೇಕಾ ಮೇರಿ ಚಪ್ಪಲೆ ಗಾಯಬ್ತಿ, ನನ್ನ ಚಪ್ಪಲೆ ಮಾಯ ಆಗ್ಬಿಟ್ಟಿತ್ತು ಅಂತ ಹೇಳ್ತಾರೆ. ಗಾಯಬ್ ಅಂದರೆ ಮಾಯ ಆಗೋಗಿತ್ತು ಅಂತ. ನೈ ಅವ್ರ ಅಚ್ಚಿ ಚಪ್ಪಲೇತಿ, ನಂದು ತುಂಬ ಚೆನ್ನಾಗಿರೋವಂಥ ಚಪ್ಪಲು ಮತ್ತು ಹೊಸದು ಅಂತ ಹೇಳ್ತಾರೆ. ನಯ ಅಂದರೆ ಹೊಸದು, ಅಚ್ಚ ಅಂದರೆ ಚೆನ್ನಾಗಿರೋದು. ನನ್ನ ಚಪ್ಪಲಿ ಹೊಸದಾಗಿತ್ತು ಮತ್ತು ಹಚ್ಚಿ ಚಪ್ಪಲೇತಿ ಅಂದರೆ ಹೊಸದಾಗಿತ್ತು, ಚೆನ್ನಾಗಿದ್ವು ಮತ್ತು ಹೊಸದಾಗಿತ್ತು ಅಂತ ಹೇಳ್ತಾರೆ. ಅಬ್ ವಹ ಏಕ್ ಜೋಡಿ ಫಟಿ ಪುರಾಣಿ ಚಪ್ಪಲೆ ಬಚೀತಿ, ಆ ಜಾಗದಲ್ಲಿ ಒಂದು ಜೋಡಿ ಚಪ್ಪಲಿ ಇತ್ತು. ಅದ್ಯಾವುದು ಅಂದರೆ ಫಟಿ ಅಂದರೆ ಹರಿದೋಗಿರೋಂತಹ, ಪುರಾಣಿ ಅಂದರೆ ಹಳೆಯದಾದಂತಹ ಅದೊಂದು ಚಪ್ಪಲಿ ಉಳಿಸಿದ್ರು. ಅಂದರೆ ಇವ್ರ ಚಪ್ಪಲಿನ ಯಾರೋ ಹಾಕ್ಕೊಂಡು ಹಳೆಯದಾದಂತಹ ಹರಿದೋಗಿರೋ ಚಪ್ಪಲಿನ ಅಲ್ಲಿ ಬಿಟ್ಟಿದ್ರು. ಮೈನೆ ಉನ್ಹೆ ಈ ಪಹನ್ಲಿಯ, ಇನ್ನೇನು ಮಾಡಲಿ ನಾನು ಅದನ್ನೇ ಧರಿಸ್ಕೊಂಡೆ ಅಂತ ಹೇಳ್ತಾರೆ. ಮೈ ಉನ್ಹೆ ಅಂದರೆ ಅವುಗಳನ್ನೇ ಹಾಕ್ಕೊಂಡೆ. ಯಹ್ ಬಾತ್ ಫೈಲ್ ಗಯಿ ಕಿ ಮೇರಿ ನೈ ಚಪ್ಪಲೆ ಕೊಯಿ ಪಹನ್ ಗಯ, ಈ ವಿಷಯ ಎಲ್ಲ ಕಡೆ ಹರಡ್ಬಿಡ್ತು. ಫೈಲ್ ಅಂದರೆ ಹರಡೋದು. ಅಯ್ಯೋ, ಮುಖ್ಯ ಅತಿಥಿಗಳಾಗಿ ಬಂದಿದ್ದವ್ರು ಚಪ್ಪಲಿನೇ ಮಾಯ ಆಗ್ಬಿಟ್ಟಿದೆಯಂತೆ, ಇಲ್ವಂತೆ, ಅಲ್ಲಿ ಹಳೆಯ ಚಪ್ಪಲಿ ಬಿಟ್ಬಿಟ್ಟಿದಾರಂತೆ ಆ ಜಾಗದಲ್ಲಿ ಅಂತ ಆ ವಿಷಯ ಎಲ್ಲ ಕಡೆ ಹರಡ್ಬಿಟ್ಟಿತ್ತು. ಇವರು ಅದನ್ನೇ ಹಾಕೋತಾರೆ, ಹಳೆಯ ಚಪ್ಪಲಿನ. ಏಕ್ ಇಮಾನ್ದಾರ್ ಡೆಲಿಗೇಟ್ ಮೇರೆ ಕಮ್ರೆ ಮೇ ಆಯೆ, ಆ ಸಮಯಕ್ಕೆ ಒಬ್ಬ ಇಮಾನ್ದಾರ್, ಡೆಲಿಗೇಟ್ ಅಂದರೆ ಕಾರ್ಯದರ್ಶಿ ಅಂತ ಇಂಗ್ಲೀಷ್ ಪದ ಅದು. ಈ ಕಾರ್ಯಕ್ರಮವನ್ನು ನೋಡ್ಕೊಳ್ಳೋ ಅಂಥ ವ್ಯಕ್ತಿಗೆ ಡೆಲಿಗೇಟ್ ಅಂತ ಇಂಗ್ಲೀಷ್ ಪದ ಅದು. ಅವನು ಬರ್ತಾನೆ ಅಲ್ಲಿಗೆ, ಪ್ರತಿನಿಧಿ, ಆ ಕಾರ್ಯಕ್ರಮದ ಪ್ರತಿನಿಧಿಯೇ ಅವ್ರು ಬರ್ತಾರೆ. ಮೇರೆ ಕಮ್ರೆ ಮೇ ಆಯೆ, ನನ್ನ ರೂಮ್ಗೆ ಬಂದರು. ಕಹನೆ ಲಗೆ ಕ್ಯಾ ಆಪ್ಕಿ ಚಪ್ಪಲಿ ಕೋಯಿ ಪಹನ್ ಗಯ, ಆಗ ಬಂದ್ಬಿಟ್ಟು ರೂಮಲ್ಲಿ ಹೇಳ್ತಾರೆ, ನಿಮ್ಮ ಚಪ್ಪಲಿನ ಯಾರೋ ಕದ್ಬಿಟ್ರಂತೆ ಅಂತ. ಕೋಯಿ ಪಹನ್ ಗಯ ಅಂದರೆ ಯಾರೋ ಹಾಕೊಂಡೊಟ್ಟೋಗಿದಾರಂತೆ ಅಂತ. ಆಗ ಪರ್ಸಾಯಿಜಿ, ಹರಿಶಂಕರ್ ಪರ್ಸಾಯಿಜಿ ಹೇಳ್ತಾರೆ, ಮೈನೆ ಕಹಾ ಹಾ ಇತ್ನೇ ಬಡೆ ಜಲ್ಸೆ ಮೇ ಚಪ್ಪಲೋಂಕಿ ಅದಲ್ ಬದಲಿ ಹೋಗಿ ಜಾತಿ ಹೇ. ಅವ್ರು ಹೇಳ್ತಾರೆ, ಅಯ್ಯೋ ಹೌದು, ಆದರೆ ಇಷ್ಟು ದೊಡ್ಡ ಫಂಕ್ಷನಲ್ಲಿ, ಜಲ್ಸೆ ಅಂದರೆ ಜಾತ್ರೆ ಥರ ಇತ್ತು, ಜನ ಅಥವಾ ಗುಂಪಾಗಿತ್ತಲ್ಲ, ಈ ಗುಂಪಿನಲ್ಲಿ ಚಪ್ಪಲೋಂಕಿ ಅದ್ಲಿ ಬದ್ಲಿ ಹೋ ಜಾತಿ ಹೈ, ಸ್ಲಿಪ್ಪರ್ಗಳದ್ದು ಅದ್ಲಿ ಬದ್ಲಿ ಆಗಿಬಿಡುತ್ತೆ ಬಿಡಿ, ಯಾರೋ ಬೇಕು ಅಂತ ಮಾಡಿಲ್ಲ, ಬೈ ಮಿಸ್ಸಾಗಿ ಹಾಕೊಂಡು ಹೊಟ್ಟೋಗಿದ್ದಾರೆ ಅಂತ ಅದ್ಲಿ ಬದ್ಲಿ ಹೋ ಜಾತಿ ಹೈ ಅಂತ ಹೇಳ್ತಾರೆ. ಫಿರ್ ಮೈನೆ ಧ್ಯಾನ್ ಸೆ ದೇಖಾ, ಆದರೆ ಇವ್ರ ದೃಷ್ಟಿ ನೀಟಾಗಿ ಅವ್ನ ಕಾಲ ಮೇಲೆ ಬೀಳುತ್ತೆ. ಉನ್ಕೆ ಪಾವೋ ಮೇ ಮೇರಿ ಚಪ್ಪಲ್ ಐತಿ, ಅವ್ನ ಕಾಲನ್ನ ನೋಡಿದೆ ನಾನು, ಧ್ಯಾನ್ಸೆ ಅಂದರೆ ತುಂಬ ಆಸಕ್ತಿಯಿಂದ ಕರೆಕ್ಟಾಗಿ ದೃಷ್ಟಿ ಇಟ್ಟು ನೋಡಿದೆ, ಆ ಮನುಷ್ಯ ನನ್ನ ಚಪ್ಪಲಿನೇ ಹಾಕ್ಕೊಂಡಿದ್ದ ಅಂತ ಹೇಳ್ತಾರೆ. ಉನ್ಕೆ ಪಾವೊಮ್ಮೆ, ಅವನ ಕಾಲುಗಳಲ್ಲಿ ನನ್ನ ಚಪ್ಪಲಿನೇ ಇತ್ತು. ವಹ್ ಬಿ ಮೇರಿ ಚಪ್ಪಲೇ ದೇಖ್ ರಹೇತೆ, ಅವನು ಕೂಡ ನಾನು ಹಾಕ್ಕೊಂಡಿದ್ನಲ್ಲ ಅವನದು ಹಳೆಯ ಚಪ್ಪಲಿಯೇ, ಅದನ್ನೇ ನೋಡ್ತಾ ಇದ್ದ. ವೇ ಬಹುತ್ ಕರ್ಕೆ ಉನ್ಕಿ ಹೀತಿ, ಅವನು ನನಗೆ ಚೆನ್ನಾಗಿ ಗೊತ್ತಾಯಿತು, ಅವನೇ ಎದ್ಲಿ ಬದ್ಲಿ ಮಾಡಿರೋದು, ನನ್ನ ಚಪ್ಪಲಿನ ಅವನು ಹಾಕ್ಕೊಂಡು ಅವನ ಜಾಗದಲ್ಲಿ ನನ್ನ ಚಪ್ಪಲಿ ಬಿಟ್ಟಿದ್ದಾನೆ ಅಂತ ಗೊತ್ತಾಯಿತು ಅಂತ. ಪರ್ ವಹ್ ಬೇಹಿ ಚಿಕ್ ಮುಜೆ ಸಮಜಾನೆ ಲಗೆ, ಬೇಹಿ ಚಿಕ್ ಅಂದರೆ ನಾಚಿಕೆ ಇಲ್ಲದೆ ಅಂತ.
ಹಿಚಿಕ್ ಅಂದರೆ ನಾಚಿಕೆ ಪಡೋದು, ಬೇಹಿಚಿಕ್ ಅಂದರೆ ನಾಚಿಕೆ ಇಲ್ಲದೆ ಅವನು ನನಗೆ ಹೇಳ್ತಾ ಇದ್ದ, ಅಂದರೆ ಮುಜೆ ಸಮಜಾನೆ ಅಂದರೆ ನನಗೆ ಬುದ್ಧಿ ಹೇಳ್ಕೊಡ್ತಾ ಇದ್ದ. ದೇಖಿಯೇ ಚಪ್ಪಲೆ ಏಕ್ ಜಗಹ ನಹಿ ಉತರ್ನಾ ಚಾಹಿಯೇ. ನೋಡಿ, ಚಪ್ಪಲಿನ ಒಂದು ಜಾಗದಲ್ಲಿ ಬಿಡಬಾರ್ದು. ದೇಖಿಯೇ ಅಂದರೆ ನೋಡಿ, ಯಾವತ್ತೂ ಚಪ್ಪಲಿನ ಒಂದು ಜಾಗದಲ್ಲಿ ಬಿಡಬಾರ್ದು. ಏಕ್ ಚಪ್ಪಲ್ ಯಹಾ ಉತ್ರಿಯೇ ತೋ ದೂಸರೆ 10 ಫೀಟ್ ದೂರ. ಒಂದು ಚಪ್ಪಲಿನ ನೀವು ಇಲ್ಲಿ ಬಿಟ್ಟರೆ ಇನ್ನೊಂದನ್ನ 10 ಅಡಿ ದೂರದಲ್ಲಿ ಬಿಡಬೇಕು. ಏಕ್ ದೂಸರಿ 10 ಫೀಟ್ ದೂರ ಅಂದರೆ ಒಂದು ಚಪ್ಪಲಿನ ನೀವು ಇಲ್ಲಿ ಬಿಟ್ಟರೆ ಇನ್ನೊಂದನ್ನ 10 ಅಡಿ ದೂರದಲ್ಲಿ ಬಿಡಬೇಕು. ತಬ್ ಚಪ್ಪಲೆ ಚೋರಿ ನಹಿ ಹೋತಿ. ಆಗ ಚಪ್ಪಲಿ ಯಾರು ಕದ್ಕೊಂಡು ಹೋಗಲ್ಲ. ಯಾಕಂದರೆ ಒಂದೇ ಕಡೆ ಎರಡೂ ಸಿಕ್ಬಿಟ್ರೆ ಜನ ಹಾಕೊಂಡು ಹೊಟ್ಟೋಗ್ತಾರೆ. ಅದರಿಂದ ಚಪ್ಪಲಿನ ಯಾವತ್ತೂ ಒಂದೇ ಕಡೆ ಬಿಡಬೇಡಿ. ಒಂದು ಚಪ್ಪಲಿ ಇಲ್ಲಿ ಬಿಟ್ಟರೆ ಇನ್ನೊಂದು 10 ಮೀಟ್ರ್ ಅಥವಾ 10 ಅಡಿ ದೂರದಲ್ಲಿ ತಗೊಂಡೋಗಿ ಬಿಡಿ. ತಬ್ ಚಪ್ಪಲೆ ಚೋರಿ ನಹಿ ಹೋತಿ. ಆಗ ಚಪ್ಪಲಿನ ಯಾರು ಕದ್ಕೊಂಡು ಹೋಗಲ್ಲ ಅಂತ ಬುದ್ಧಿ ಹೇಳಕ್ಕೆ ಬರ್ತಾನೆ. ಆಗ ಇವ್ರಿಗೆ ಕೋಪ ಬರುತ್ತೆ, ಇವ್ನು ನನ್ನ ಚಪ್ಪಲಿನೇ ಹಾಕ್ಕೊಂಡು ನನಗೆ ಬುದ್ಧಿವಾದ ಹೇಳ್ತಿದ್ದಾನಲ್ಲ ಅಂತ. ಆದರೆ ಮೈನೆ ಬಿ ಏಸೆ ಹೀಗೆ ಆತ, ನಾನು ಯಾವಾಗಲೂ ಹೀಗೆ ಮಾಡೋದಪ್ಪ ಅಂತ ಹೇಳ್ತಾನೆ. ಇದು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ईमानदार जब लेखक की चप्पलें चोरी हो गई थी तब ईमानदार डेलीगेट ने किस तरह सलाह दी. ಲೇಖಕರಿಗೆ ಯಾವ ರೀತಿ ಸಲಹೆಯನ್ನು ನೀಡ್ದ ಅಂತ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಅವಾಗ ಈ ಪ್ಯಾರಾಗ್ರಾಫ್ ಬರೀಬೇಕು. देखिए चप्पल एक जगह मत छोड़ना नहीं चाहिए, एक चप्पल यहाँ छोड़ जाए तो दूसरे चप्पल 10 फीट दूर छोड़ना चाहिए. मैं हमेशा इस तरह करता हूँ, इसलिए मेरे चप्पल ಚೋರಿ ನಹಿ ಹೋತಿ. ಅದರಿಂದ ನನ್ನ ಚಪ್ಪಲಿನ ಯಾರು ಕೂಡ ಕದ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅವಾಗ ಲೇಖಕರಿಗೆ ಬೇಜಾರಾಗುತ್ತೆ. ಆದರೂ ಕೂಡ ಮೈನೆ ದೇಖ್ ರಹಾ ತಾ ವಹ್ ಮೇರಿ ಹಿ ಚಪ್ಪಲೆ ಪಹನೆ ಥೆ. ನಾನು ನೋಡ್ತಾನೆ ಇದ್ದೆ, ಅವನು ನನ್ನ ಚಪ್ಪಲಿನೇ ಹಾಕೊಂಡು ಅವ್ರು ಮುಜೆ ಹಿ ಸಮಜ್ ರಹೆ ಹೇ, ನನಗೆ ತಿಳುವಳಿಕೆ ಹೇಳ್ತಾ ಇದ್ದಾನೆ, ಎಂಥ ನಾಚಿಕೆ ಇಲ್ಲದೆ ಮನುಷ್ಯ ಅಂತ ಬೈಕೋತಾ ಇರ್ತಾನೆ. ಮೈನೆ ಕಹ ಕೋಯಿ ಬಾತ್ ನಹಿ. ಲೇಖಕರು ಹೇಳ್ತಾರೆ, ಏನೂ ಇಲ್ಲ ಬಿಡಿ, ಸುಬಹ ದೂಸರಿ ಖರೀದ್ ಲೂಂಗಾ. ಬೆಳಗ್ಗೆ ಬೇರೆ ತಗೋತೀನಿ. ಖರೀದ್ನ ಅಂದರೆ ತಗೊಳ್ಳೋದು. ಆಪ್ಕಿ ಚಪ್ಪಲೆ ನಹಿ ಗೈ ಯಹ್ ಗಿನ್ ಮಿತ್ ಹೈ. ಗನ್ ಮಿತ್ ಹೈ ಅಂದರೆ ನಿಮ್ಮ ಚಪ್ಪಲಿ ಏನು ಹಾಳಾಗಿಲ್ವಲ್ಲ ಬಿಡಿ, ಅದೇ ಒಳ್ಳೆ ವಿಷಯ. ಗನಿಮಿತ್ ಅಂದರೆ ಆಶ್ಚರ್ಯದ ವಿಷಯ ಅಥವಾ ಹೆಮ್ಮೆಯ ವಿಷಯ ಬಿಡಿ, ನಿಮ್ಮ ಚಪ್ಪಲಿ ಜೋಪಾನಾಗಿದೆಯಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಫಿರ್ನೆ ಮೈನೆ ದೇಕಾಕಿ ಏಕ್ ಬಿಸ್ತರ್ಗೆ ಚಾದರ್ ಗಾಯಬ್. ತಿರ್ಗಾ ಮಲ್ಗಕ್ಕೆ ಅಂತ ಬರ್ತಾರೆ. ಇವ್ರ ಹಾಸಿಗೆ ಮೇಲೆ ಒಂದು ಬೆಡ್ಶೀಟ್ ಒದ್ಗೋತಾರಲ್ಲ ಅದನ್ನ ಚಾದರ್ ಅಂತ ಕರೀತಾರೆ, ಅದೇ ಇರಲ್ಲ. ಮೈನೆ ದೇಕಾಕಿ ಏಕ್ ಬಿಸ್ತರ್ಗೆ, ಬಿಸ್ತರ್ ಅಂದರೆ ಹಾಸಿಗೆ, ಚಾದರ್ ಅಂದರೆ ಹೊದಿಕೆ. ನಾನು ಮಲ್ಕೊಳ್ಳೋಣ ಹೊದಿಕೆ ಹಾಕಿದ್ದೆ ಅದ್ರ ಮೇಲೆ ಮಲ್ಗಕ್ಕೆ ಅಂತ, ಆ ಹೊದಿಕೆನೇ ಮಾಯ ಆಗ್ಬಿಟ್ಟಿದೆ. ಆಗ ಮೈನೆ ಆಯೋಜನ್ ಕಾರ್ಯಕರ್ತಾವಂಕೋ ಕಹ. ಅಲ್ಲಿ ಇವ್ರನ್ನ ಕರೆದಿರ್ತಾರಲ್ಲ ಕಾರ್ಯಕರ್ತರು, ಈ ಫಂಕ್ಷನ್ನ ಇದು ಮಾಡಿರ್ತಾರಲ್ಲ, ಏನೋ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಹೊತ್ತಿರ್ತಾರಲ್ಲ ಅವ್ರನ್ನ ಆಯೋಜಕ ಅಂತ ಕರೀತಾರೆ. ಅವ್ರನ್ನ ಕರೆದ್ಬಿಟ್ಟು ಹೇಳ್ತಾರೆ, ಈ ಥರ ಆಗೋಗಿದೆ, ನನ್ನ ಬಿಸ್ತರ್ ಅಥವಾ ನನ್ನ ಚಾದರ್ ಹಾಳಾಗೋಗಿದೆ, ನನ್ನ ಹೊದಿಕೆ ಹಾಳಾಗೋಗಿದೆ ಅಂತ ಹೇಳ್ತಾರೆ. ತೋ ಉನ್ಹೋನೆ ಜವಾಬ್ ದಿಯಾ. ಆಗ ಅವರು ಉತ್ತರ ಕೊಡ್ತಾರೆ, ಹೋಟೆಲ್ ವಾಲೆನೆ ದುಲಾನೇಕೋ ಬೇಜ್ ದಿ ಹೋಂಗಿ. ಅಯ್ಯೋ, ಈ ಹೋಟೆಲ್ ಅವರು ತಮ್ಮದು ಅಂತ ಎತ್ಕೊಂಡು ವಾಶ್ ಮಾಡೋಕ್ಕೆ ತಗೊಂಡೊಟ್ಟೋಗಿರಬೇಕು ಅಂತ ಹೇಳ್ತಾರೆ. ಮತ್ತು ದುಲಾನೆ ಅಂದರೆ ಒಗಿಸೋದು ಅಂತ, ಅಥವಾ ಅಂದರೆ ವಾಶ್ ಮಾಡೋದು ಅಂತ ಅರ್ಥ. ಬೇಜ್ ದಿ ಹೋಗಿ ಅವರು ತಗೊಂಡೋಗ್ಬಿಟ್ಟಿರಬೇಕು. ದೂಸರಿ ಆ ಜಾಯಿಗಿ, ಬೇರೆದು ಬರುತ್ತೆ ಬಿಡಿ ಒದ್ಕೊಳ್ಳೋರಂತೆ. ಪರ್ ದೂಸರಿ ಆಯ ನಹಿ, ಆದರೆ ಇನ್ನೊಂದು ಕೂಡ ಬರಲೇ ಇಲ್ಲ. ನನ್ನ ಚಾದರು ಕೂಡ ಅಂದರೆ ನನ್ನ ಹೊದಿಕೆನೂ ಬರಲಿಲ್ಲ, ಇನ್ನೊಂದು ಆ ಜಾಗಕ್ಕೆ ಬೇರೆ ಹೊದಿಕೆನೂ ಅವರು ತಂದಾಕಲಿಲ್ಲ. ಇದು 2ನೇ ವಸ್ತು ಹಾಳಾಯಿತು. ಮೊದಲನೇದೇನು ಚಪ್ಪಲ್ ಹಾಳಾಯಿತು, ಚಾದರ್ ಅಂದರೆ ಹೊದಿಕೆ ಅಂತ. 2ನೇ ದಿನ ಇನ್ನೊಂದು ಸಲ ಈ ಹೊದಿಕೆನೂ ಕೂಡ ಹಾಳಾಯಿತು. ಇದರಿಂದ ಲೇಖಕರು ಸುಮ್ಮನೆ ಆದರು, ಏನೋ ಈ ಗುಂಪಲ್ಲಿ ಇದಾಗಿರಬಹುದು ಅಂತ. ದೂಸರೇ ದಿನ ಗೋಷ್ಠಿಯ ಶುರುಯಿ. 2ನೇ ದಿನ ಈ ಕವಿ ಸಮ್ಮೇಳನ ಇರ್ತಾರಲ್ವ, ಅದರಿಂದ ಕವಿಗೋಷ್ಠಿಗಳನ್ನು ಶುರು ಮಾಡಿದ್ರು. ಅಂದರೆ ಕವಿಗಳು ತಾವು ಬರೆದಿರೋ ಅಂತಹ ಕವಿತೆಗಳನ್ನು ಹೇಳ್ತಾರೆ, ಅಥವಾ ಬೇರೆ ಬೇರೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಅದೇ ರೀತಿ 2ನೇ ದಿನ ಈ ಗೋಷ್ಠಿ ಶುರು ಆಯಿತು. ರಾತ್ಕೋ ಗೋಷ್ಠಿ ಒನ್ಸೆ ಲೌಟ. ರಾತ್ರಿ ಆಯಿತು, ಇದೆಲ್ಲ ಭಾಷಣ ಎಲ್ಲ ಕವಿಗೋಷ್ಠಿ ಮುಗಿಯೋವರೆಗೆ ವಾಪಸ್ ಬಂದರು. ದೇಕಾಕಿ ದೋ ಅವ್ರ ಚಾದರೆ ಗಾಯಬ್ ಹೈ. ಮತ್ತೆ ನೋಡ್ತಾರೆ ಇನ್ನೆರಡು ಹೊದಿಕೆ ಹಾಸಿಗೆ ಮೇಲಿರುತ್ತೆ, ಅದು ಕೂಡ ಹಾಸಿಗೆ ಮೇಲೆ
ಇರಲ್ಲ, ಗಾಯ ಬಂದರೆ ಮಾಯ ಆಗ್ಬಿಟ್ಟಿದೆ. ದೂಸ್ ತೀನೋ ಜಲಿ ಗೈ ಹೈ, ಮೂರು ಕೂಡ ಮಾಯ ಆಗ್ಬಿಟ್ಟಿದೆ. दूसरे दिन बैठक में जाने के लिए धूप का चश्मा खोजने लगा. ಎರಡನೇ ದಿನ ಇವ್ರು ಏನು ಮಾಡ್ತಾರೆ, ಒಂದನೇ ದಿನದ ಇಷ್ಟ ಆಯಿತು, ಎರಡನೇ ದಿನ ಇವರು ಮತ್ತೆ ಕವಿಗೋಷ್ಠಿ ಶುರುವಾಗುತ್ತಲ್ಲ, ಅದಕ್ಕೋಸ್ಕರ ಧೂಪ್ ಕಾ ಚಶ್ಮಾ ಅಂದರೆ ಕೂಲಿಂಗ್ ಗ್ಲಾಸು, ಧೂಪ್ ಅಂದರೆ ಬಿಸಿಲು, ಚಶ್ಮಾ ಅಂದರೆ ಕನ್ನಡಕ ಅಂತ, ಬಿಸಿಲಿನಿಂದ ರಕ್ಷಣೆ ಕೊಡೋ ಅಂಥ ಕನ್ನಡಕ ಅಂದರೆ ಕೂಲಿಂಗ್ ಗ್ಲಾಸ್ ಅಂತ ಇಂಗ್ಲೀಷ್ ಕರಿತೀವಲ್ಲ, ಅದನ್ನು ಹುಡ್ಕಕ್ಕೆ ಶುರು ಮಾಡಿದ್ರು. ಖೋಜ್ನ ಅಂದರೆ ಹುಡ್ಕಕ್ಕೆ ಶುರು ಮಾಡಿದ್ರು. ತೋ ನಹಿ ಮಿಲ, ಅದು ಕೂಡ ಸಿಕ್ಕಲಿಲ್ಲ. ಶಾಮ್ ಕೋತಾ ಮೈನೆ ಏಕ್ ದೋ ಲೋಗೋನ್ ಸೆ ತೋ ಬಾತ್ ಫೈಲ್ ಗೈ. ಹಿಂಗೆ ಇಬ್ಬರು ಮೂರು ಜನಕ್ಕೆ ಈ ವಿಷಯ ಗೊತ್ತಾಗ್ಬಿಡುತ್ತೆ, ಅಯ್ಯೋ ಇವ್ರದ್ದು ಧೂಪ್ ಕಾ ಚಶ್ಮಾ ಅಂದರೆ ಇದು ಕಳೆದೋಗಿದೆಯಂತೆ ಅಂತ. ಮೈನೆ ಏಕ್ ದೋ ಲೋಗೋನ್ ಸೆ ಕಹ, ನಾನು ಒಂದಿಬ್ರಿಗೆ ಹೇಳಿದೆ, ಅದರಿಂದ ಬಾತ್ ಫೈಲ್ ಗೈ, ಅದರಿಂದ ಬೇರೆಯವ್ರಿಗೆಲ್ಲ ಈ ವಿಷಯ ಹರಡ್ಬಿಡ್ತು ಅಂತ ಹೇಳ್ತಾರೆ. ಮೈನೆ ಇಸಿ ಸಮಯ ಬಗಲ್ ಕೆ ಕಮ್ರೆ ಮೇ ಹಲ್ಲಾ ಹೂವ, ಅಲ್ಲಿ ಪಕ್ಕದ ಒಂದು ರೂಮ್ ಇರುತ್ತೆ, ಅಲ್ಲಿ ಜೋರಾಗಿ ಏನೋ ಒಂದು ಸೌಂಡು ಶುರುವಾಗುತ್ತೆ. ಹಲ್ಲಾ ಹೂವ ಅಂದರೆ ಏನೋ ಗಲಾಟೆ ಶುರುವಾಯಿತು. ಅರೇ ಮೇರಾ ಬ್ರೀಕ್ ವೇಸ್ ಕಹಾ ಚಲಾ ಗಯಾ ಯಹಾ ತೋ ರಖಾತ, ಅಲ್ಲೊಬ್ಬ ಮನುಷ್ಯ ಕೂಕ್ಕಳೋದು ಕೇಳಿಸುತ್ತೆ, ನನ್ನ ಬ್ರೀಫ್ ಕೇಸ್ ಇಲ್ಲೇ ಇಟ್ಟಿದ್ದೆ, ಯಾರೋ ಎತ್ಕೊಂಬಿಟ್ಟಿದ್ದಾರೆ, ಎಲ್ಲೋಯ್ತು ಎಲ್ಲೋಯ್ತು ಅಂತ ಯಾವುದೋ ಒಬ್ಬ ಮನುಷ್ಯ ಕೂಗೋದು ಕೇಳಿಸುತ್ತೆ. ಆಗ ಕವಿಗಳು ಹೇಳ್ತಾರೆ, ಮೈನೆ ಪೂಚ ಉಸ್ಮೆ ಪೈಸೆ ತೋ ನಹಿತೆ, ಅದರಲ್ಲಿ ಹಣ ಇಟ್ಟಿರಲಿಲ್ಲ ತಾನೇ ನೀವು ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ಜವಾಬ್ ಮಿಲ ಪೈಸೆ ತೋ ನಹಿತೆ ಕಾಗ್ಜಾತೆ, ಅದರಲ್ಲಿ ದುಡ್ಡೇನು ಇಟ್ಟಿರಲಿಲ್ಲ, ಪೇಪರ್ಸ್ ಇತ್ತು. ಕಾಗ್ಜಾತ್ ಅಂದರೆ ಪೇಪರು. 1 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರುತ್ತೆ, ಬ್ರೀಫ್ ಕೇಸ್ ಮೇ ಕ್ಯಾತಾ ಅಂತ, ಆಗ ಬ್ರೀಫ್ ಕೇಸ್ ಮೇ ಕಾಗ್ಜಾತ, ಕಾಗದ ಪತ್ರಗಳು ಇದ್ವು ಅಂತ ಬರಿಬೇಕು. ಅದೇ ರೀತಿ ದೂಸರೇ ದಿನ ಲೇಖಕ್ಕೆ ಕ್ಯಾ ಗಾಯಬ್ ಹೋ ಗಯಾ ಅಂದರೆ ಧೂಪ್ ಕಾ ಚಶ್ಮಾ ಅಂತ ಬರಿಬೇಕು. ಆಮೇಲೆ ಧೂಪ್ ಕಾ ಚಶ್ಮಾ ಕಹಾ ರಖಾತ ಅಂತಲೂ ಬರುತ್ತೆ, ಧೂಪ್ ಕಾ ಚಶ್ಮಾ ಟೇಬಲ್ ಪರ್ ರಖಾತ ಅಂತ ಬರಿಬೇಕು. ಮೈನೆ ಕಹಾ ತೋ ಮಿಲ್ ಜಾಯೇಗ ಅಂದರೆ ಇವ್ರು ಹೇಳ್ತಾರೆ, ಯಾವಾಗ ಮನುಷ್ಯ ಹೇಳ್ತಾನಲ್ಲ ಅದರಲ್ಲಿ ಬರೀ ಕಾಗದ ಪತ್ರಗಳಿತ್ತು ಅಂತ, ಆಗ ಲೇಖಕರು ಹೇಳ್ತಾರೆ ಮೈನೆ ಕಹಾ ತೋ ಮಿಲ್ ಜಾಯೇಗ, ಅವ್ರು ಹೇಳ್ತಾರೆ ಸಿಕ್ಕುತ್ತೆ ಬಿಡಿ, ಅಂದರೆ ದುಡ್ಡಿದ್ರೆ ಎತ್ಕೊಂಡು ಹೋಗ್ತಾರೆ, ಅಲ್ಲಿ ಪೇಪರ್ಗಳಿರೋದು ನೋಡ್ಬಿಟ್ಟು ವಾಪಸ್ ತಂದಿಡ್ತಾನೆ, ಸಿಕ್ಕುತ್ತೆ ಬಿಡಿ ಅಂತ ಹೇಳ್ತಾರೆ. ಮೈ ಬಿನಾ ಧೂಪ್ ಕಾ ಚಶ್ಮಾ ಲಗಾಯೆ ಬೈಠಕ್ ಮೇ ಪಹುಂಚ, ನಾನೇನು ಮಾಡಲಿ, ನನ್ನ ಧೂಪ್ ಕಾ ಚಶ್ಮಾ ಅಂದರೆ ನನ್ನ ಕೂಲಿಂಗ್ ಗ್ಲಾಸು ಸಿಗಲಿಲ್ಲ, ಅದನ್ನು ಹಾಕ್ಕೊಳ್ದೆ ಆ ಬೈಠಕ್ ಅಂದರೆ ಆ ಸಮ್ಮೇಳನಕ್ಕೆ ಹೋಗಿ ಕೂತ್ಕೊಂಡೆ ಅಂತ ಹೇಳ್ತಾರೆ. कहने लगे बड़ी चोरिया हो रही, ಅಲ್ಲಿ ಬೈಠಕ್ ಮೇ 15 ಮಿನಿಟ್ ಚಾಯ್ ಕಿ ಚುಟ್ಟಿ ಹುಯಿ, ಅಲ್ಲಿ ಎಲ್ಲ ಒಂದು 15 ನಿಮಿಷದ್ದು ಇದರಲ್ಲಿ ಬ್ರೇಕ್ ಕೊಡ್ತಾರೆ. ಚುಟ್ಟಿ ಅಂದರೆ ಬ್ರೇಕ್, ಅದೆಲ್ಲ ಗೋಷ್ಠಿಗಳು ಕವಿಗೋಷ್ಠಿ ನಡೀತಿರುತ್ತಲ್ವ, ಮಧ್ಯದಲ್ಲಿ ಒಂದು 15 ನಿಮಿಷ ಬ್ರೇಕ್ ಬಂತು, ಟೀ ಬ್ರೇಕ್, ಚಾಯ್ ಕಿ ಚುಟ್ಟಿ ಅಂದರೆ ಟೀ ಬ್ರೇಕ್ ಬಂತು. ಲೋಗೋನೆ ಸಹಾನುಭೂತಿ ಪ್ರಕಟ್ಕಿ, ಜನರೆಲ್ಲ ಅಯ್ಯೋ ಪಾಪ ನಿಮ್ಮದು ಇದಾಳಾಗೋಯ್ತಂತೆ, ಚಪ್ಪಲಿ ಹಾಳಾಗೋಯ್ತಂತೆ, ಇವತ್ತು ಇದು ಕೂಲಿಂಗ್ ಗ್ಲಾಸ್ ಹಾಳಾಗೋಯ್ತಂತೆ ಅಂತ ಜನ ಸಹಾನುಭೂತಿ ತೋರ್ಸೋಕ್ಕೆ ಶುರು ಮಾಡಿದ್ರು. ಏಕ್ ಸಜ್ಜನಾಯೆ, ಅಲ್ಲಿಗೆ ಒಬ್ಬ ನೋಡಿದ್ರೆ ಒಬ್ಬ ಸಜ್ಜನವಂತಹದಂತಹ ಒಂದು ಒಳ್ಳೆ ವ್ಯಕ್ತಿ ಅನ್ಬೇಕು, ನೋಡಿದ್ರೆ ಅಂಥ ವ್ಯಕ್ತಿ ಬಂದ, ಅವನು ಹೇಳಕ್ಕೆ ಶುರು ಮಾಡ್ದ. ಕಹನೆ ಲಗೆ ಬಡಿ ಚೋರಿಯ ಓ ರಹಿ ಹೈ, ಅಯ್ಯೋ ಅವನು ಹೇಳಕ್ಕೆ ಶುರು ಮಾಡ್ದ, ತುಂಬ ಕಳ್ತನ ಆಗ್ತಿದೆ ಕಣ್ರಿ ಇಲ್ಲಿ, ಚೋರಿಯ ಅಂದರೆ ಕಳ್ತನ ಆಗ್ತಿದೆ, ದೇಖಿಯೇ ಆಪ್ಕಾ ಧೂಪ್ ಕಾ ಚಶ್ಮಾ ಹಿ ಚಲಾ ಗಯ, ಅಯ್ಯೋಯ್ಯೋ ನಿಮ್ಮ ಕನ್ನಡಕನೇ ಎತ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಯಾರೋ ಅಂತ ಆಶ್ಚರ್ಯದಿಂದ ಹೇಳ್ತಾನೆ ಆ ವ್ಯಕ್ತಿ. ವಹ್ ಧೂಪ್ ಕಾ ಚಶ್ಮಾ ಲಗಾಯತೆ, ಆದರೆ ಆ ಮನುಷ್ಯ ಏನು ಮಾಡಿದ್ದ, ಕನ್ನಡಕ ಧರಿಸ್ಕೊಂಡಿದ್ದ, ಧೂಪ್ ಕಾ ಚಶ್ಮಾ ಅಂದರೆ ಕನ್ನಡಕ ಹಾಕ್ಕೊಂಡಿದ್ದ. ಮುಜೆ ಯಾತ್ತ ಏಕ್ ದಿನ ಪಹಲೆ ವಹ್ ಧೂಪ್ ಕಾ ಚಶ್ಮಾ ನಹಿ ಲಗಾಯತೆ, ಅಂದರೆ ಇವನಿಗೆ ಚೆನ್ನಾಗಿ ಅವ್ರು ಹೇಳ್ತಾರೆ, ನನಗೆ ಚೆನ್ನಾಗಿ ನೆನಪಿದೆ, ಮೊದಲನೇ ದಿನ ಈ ವ್ಯಕ್ತಿ ಈ ಕನ್ನಡಕವನ್ನು ಹಾಕ್ಕೊಂಡು ಬಂದಿರಲಿಲ್ಲ, ಹಾಗೆ ಬಂದಿದ್ದ, ನಹಿ ಲಗಾಯತೆ ಅಂದರೆ ಹಾಕ್ಕೊಂಡಿರಲಿಲ್ಲ, ಇವತ್ತು ಹಾಕೊಂಡ್ಬಿಟ್ಟಿದ್ದಾನೆ, ಇದು ನಂದೆ ಅಂತ. ಮೈನೆ ದೇಖಾ ಜೋ ಚಶ್ಮಾ ವಹ್ ಲಗಾಯತೆ ವಹ್ ಮೇರಾ ಹಿತ, ನಾನು ಸೂಕ್ಷ್ಮವಾಗಿ ಗಮನಿಸ್ದೆ, ಅವನು ಹಾಕ್ಕೊಂಡಿರೋವಂತಹ ಕನ್ನಡಕ ನಮ್ಮದೇ ಅಂತ ಗೊತ್ತಾಗುತ್ತೆ. ಇದು ನೋಡಿದ್ರೆ ಪ್ರಾಮಾಣಿಕರ ಸಮ್ಮೇಳನ, ಆದರೆ ಈ ರೀತಿ ಕಳ್ಳತನ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ತು ಇವ್ರಿಗೆ. ಕಹನೆ ಲಗ ಅಪ್ನೆ ಚಶ್ಮಾ ಲಗಾಯ ನಹಿತ, ನೀವು ಯಾಕೆ ಕನ್ನಡಕ ಹಾಕ್ಕೊಂಡಿರ್ಲಿಲ್ವಾ, ಯಾರೋ ಎತ್ಕೊಂಡು ಹೊಟ್ಟೋಗ್ಬಿಟ್ರಾ ಅಂತ ಕೇಳ್ತಾನೆ ಅವನು. ಅವಾಗ ಇವರು ಲೇಖಕರು ಬೇಜಾರಿಂದ ಅಲ್ಲಿ ಹೇಳ್ತಾರೆ, ಮೈನೆ ಕಹ ರಾತ್ ಕೋ ಕ್ಯಾ ಚಾಂದಿನಿ ಮೇ ಧೂಪ್ ಕಾ ಚಶ್ಮಾ ಲಗಾಯಾ ಜಾತಾ ಹೈ, ಕೋಪ ಬಂದ್ಬಿಡುತ್ತೆ ಇವ್ರಿಗೆ. ಅವಾಗ ಚಾಂದಿನಿ ಅಂದರೆ ಚಂದ್ರನ ಬೆಳಕು ಅಂತ, ಯಾರಾದರೂ ರಾತ್ರಿಯಲ್ಲಿ ಚಂದ್ರನ ಬೆಳಕಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೋತಾರಾ ಅಂತ ಕೇಳ್ತಾರೆ. ಚಶ್ಮಾ ಲಗಾಯಾ ಜಾತಾ ಹೈ ಅಂದರೆ ಕೂಲಿಂಗ್ ಗ್ಲಾಸ್ ಹಾಕೋತಾರ. ಮೈನೆ ಕಮ್ರೆ ಕಿ ಟೇಬಲ್ ಪರ್ ರಖ್ ದಿಯಾ ತಾ, ನಾನು ಅದನ್ನು ನನ್ನ ರೂಮಿನ ಟೇಬಲ್ ಮೇಲೆ ಇಟ್ಟಿದ್ದೆ ಅಂತ ಹೇಳ್ತಾರೆ. 1 ಮಾರ್ಕ್ಸ್ ಕ್ವಶನ್ ಬರುತ್ತೆ.
ಧೂಪ್ ಕಾ ಚಶ್ಮಾ ಕहाँ ರಖಾ ಥಾ ಅಂತ, ಧೂಪ್ ಕಾ ಚಶ್ಮಾ ಕಮ್ರೆ ಕೆ ಟೇಬಲ್ ಪರ್ ರಖಾ ಥಾ ಅಂತ ಬರೀಬೇಕು. ಅದಕ್ಕೆ ಅವನು ಹೇಳ್ತಾನೆ, ಕೂಲಿಂಗ್ ಗ್ಲಾಸ್ ಹಾಕೊಂಡಿರ್ತಂಥ ವ್ಯಕ್ತಿ, ವಾಹ್ ಬೋಲೆ ಕೋಯಿ ಊಟ ಲೇ ಜಾಯಗಯ್ಯ ಹೋಗ, ಓ ಅದಕ್ಕೆ ಯಾವನೋ ಎತ್ಕೊಂಡು ಹೊಟ್ಟೋಗಿದ್ದಾನೆ ಬಿಡಿ ಅಂತ ಹೇಳ್ತಾನೆ. ಅಂದರೆ ಅಲ್ಲಿ ನೋಡಿದ್ರೆ ಪ್ರಾಮಾಣಿಕರ ಸಮ್ಮೇಳನ ತೊಗೊಂಡಿರೋ ಅಂಥ ವ್ಯಕ್ತಿಗಳೇ ಬಂದು ಇವ್ರಿಗೆ ಹಂಗೆ ಮಾಡಿಬಿಟ್ರಾ ಹಿಂಗಾಗೋಯ್ತಾ ಅಂತ ಸಮಜಾಯಿಷಿ ಕೊಡೋದು, ಇದನ್ನೆಲ್ಲ ನೋಡಿ ಲೇಖಕರಿಗೆ ಆಶ್ಚರ್ಯ ಆಗುತ್ತೆ, ಜೊತೆಗೆ ಒಂದು ಕಡೆ ಬೇಸರ ಕೂಡ ಆಗುತ್ತೆ. ಥ್ಯಾಂಕ್ ಯು. ನಾಳೆ ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಕಂಟಿನ್ಯೂಯೇಷನ್ ಮಾಡೋಣ. ಓಕೆ.